ಸಂಜೆ 4:05 ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣವಚನ ತೆಗೆದುಕೊಳ್ತಾ ಇದ್ದಾರೆ. ಪದಗ್ರಹಣಕ್ಕಿಂತ ಮುಂಚೆ ತಾಯಿ ಗೌರಮ್ಮ ಅವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಅವ್ರ ತಾಯಿ ಕನಕಪುರದಲ್ಲೇ ಇರ್ತಾರೆ, ಅವರು ದೊಡ್ಡಾಳಲ್ಲಿ ಇರ್ತಾರೆ. ಅವರು ಒಂದು ಕಡೆ ಸಂಜೆ 4:05 ಒಂದು ಕಡೆ ಪ್ರಮಾಣವಚನ ತೆಗೆದುಕೊಳ್ತಾ ಇದ್ದಾರೆ. ತಾಯಿ ಆಶೀರ್ವಾದ ಬೇಕಲ್ಲ ಡಿ.ಕೆ. ಶಿವಕುಮಾರ್ ಅವರಿಗೆ, ಸೊ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಸದಾಶಿವನಗರದ ನಿವಾಸದಲ್ಲಿ ತಾಯಿ ಆಶೀರ್ವಾದ ಪಡ್ಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಇವತ್ತು ಬೆಳಗ್ಗೆ ಅಷ್ಟೇ ಕನಕಪುರದಿಂದ ಬಂದಿರೋದು ಗೌರಮ್ಮ ಅವರು, ಡಿ.ಕೆ. ಶಿವಕುಮಾರ್ ಅವರ ತಾಯಿ ಯಾವತ್ತಿಗೂ ಶಿರಕ್ಷೆಯಾಗಿದ್ದರು. ಮಗನ ವಿಚಾರದಲ್ಲಿ ಮಗನಿಗೆ ಸಮಸ್ಯೆಗಳಾದಾಗ, ತೊಂದರೆ ಆದಾಗ, ಮಗ ಕಣ್ಣೀರು ಹಾಕಿದಾಗ, ಡಿ.ಕೆ. ಶಿವಕುಮಾರ್ ಅವರಿಗೆ ತೊಂದರೆಗಳಾದಾಗ ಎಲ್ಲವೂ ಕೂಡ ಅವರ ತಾಯಿ ಮಮ್ಮಲ ಮರುಗಿದ್ರು. ಇದೀಗ ಅವರು ಕನಕಪುರದಿಂದ ಏನು ಮಾಡಿದ್ದಾರೆ, ಸದಾಶಿವನಗರದ ಡಿ.ಕೆ. ಶಿವಕುಮಾರ್ ಮನೆಗೆ ಬಂದಿದ್ದಾರೆ. ಬಂದು ಮಗನ ಪಟ್ಟಾಭಿಷೇಕ ಕಣ್ ತುಂಬಿಕೊಳ್ಬೇಕಲ್ವ. ಜೀವಮಾನದಲ್ಲಿ ಎಲ್ಲ ತಾಯಂದಿರಿಗೂ ಅವಕಾಶ ಸಿಗಲ್ಲ, ಎಲ್ರಿಗೂ ಸಿಗುತ್ತಾ ಇದು. ಮಗ ಮುಖ್ಯಮಂತ್ರಿ ಆಗೋದನ್ನು ಕಣ್ಣೆದುರುಗಡೆ ಕೂತ್ಕೊಂಡು ನೋಡೋದು. ಮೊನ್ನೆ ಸ್ಟಾಲಿನ್ ತಮಿಳುನಾಡಲ್ಲಿ CM ಆದಾಗ ಅವ್ರ ತಂದೆ ತಾಯಿ ಎದುರುಗಡೆ ಕೂತಿದ್ರು. ಇಬ್ಬರಿಗೂ ಕೂಡ ಆನಂದ ಬಾಷ್ಪ ಅವ್ರಿಗೆ. ಅವ್ರ ತಂದೆ 2008 9 ಕನಸು ಕಂಡಿದ್ದರು. ಹತ್ತತ್ರ ಒಂದು 18-20 ವರ್ಷಗಳಾದಮೇಲೆ ಆ ಕನಸು ಅವ್ರಿಗೆ ನೆರವೇರಿತು. ಮಗ ಅವ್ರ ಎದುರುಗಡೆನೆ ಪ್ರಮಾಣ ವಚನ ತಗೊಂಡ ಅಂಥೇಳಿ. ಈಗ ಡಿ.ಕೆ. ಶಿವಕುಮಾರ್ ಅವರ ತಾಯಿಗೆ ಸ್ವಲ್ಪ ಗಟ್ಟುಮುಟ್ಟಾಗಿದ್ದರು ಮೊದಲು, ಸ್ವಲ್ಪ ಇದೀಗ ಮೆತ್ತಗಾಗಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರ ತಾಯಿ. ಆದರೂ ಮಗ ಪ್ರಮಾಣ ವಚನ ತಗೊಳ್ತಾರಲ್ಲ ಗಾಜಿನ ಮನೆಯಲ್ಲಿ, ಲೋಕಭವನದಲ್ಲಿ, ಅದನ್ನು ಕಣ್ಣಾರೆ ಕಾಣಬೇಕು ಅಂತೇಳಿ ಮಗನಿಗೆ ಆಶೀರ್ವದಿಸುವುದರ ಜೊತೆಗೆ ಆ ಕ್ಷಣಗಳಿಗೆ ಖುದ್ದು ಸಾಕ್ಷಿ ಆಗಬೇಕು ಅಂತ ಇವತ್ತು ಅವರು ಕೂಡ ಗಾಜಿನ ಮನೆಗೆ ಬರ್ತಾ ಇದ್ದಾರೆ. ಅವರು ಕನಕಪುರದಿಂದ ಬಂದಿದ್ದಾರೆ. ಸದಾಶಿವನಗರದ ಮನೆಯಲ್ಲಿ ಇದ್ದರು. ಡಿ.ಕೆ. ಶಿವಕುಮಾರ್ ಅವರು ತಾಯಿಯ ಕಾಲಿಗೆರಗಿ ನಮಸ್ಕರಿಸಿ ಆಶೀರ್ವಾದವನ್ನು ಪಡ್ಕೊಂಡು